ಹಲೋ ನಮಸ್ತೆ. ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದು ನೋಡೋಣ ಬನ್ನಿ. ಕಡಲೆ ಬೀಜ ಒಂದು ಹಿಡಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10, ಕೊಬ್ಬರಿ ಒಂದು ಅರ್ಧ ಹೋಳು, ಧನಿಯಾ ಒಂದು 2 ಚಮಚದಷ್ಟು, ಮತ್ತು ಈ ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗಲಕಾಯಿ ಕಟ್ ಮಾಡಿ ಇಟ್ಟು ಹಾಗಲಕಾಯಿ ಒಂದು 2. ಈಗ ಕೊಬ್ಬರಿ, ಕಡಲೆ ಬೀಜ, ಜೀರಿಗೆ, ಒಣಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಎಲ್ಲವನ್ನು ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದುಕೊಳ್ಳೋಣ. ಎಲ್ಲವನ್ನು ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ಹುರಿದುಕೊಳ್ಳೋಣ. ಕಡಲೆ ಬೀಜ, ಕೊಬ್ಬರಿ, ಒಣಮೆಣಸಿನಕಾಯಿ, ಜೀರಿಗೆ ಇವಿಷ್ಟನ್ನು ಕೆಂಪಗೆ ಹುರಿದುಕೊಳ್ಳೋಣ. ಇದು ಹುರಿದುಕೊಂಡ ಮೇಲೆ ಇದು ಮಿಕ್ಸಿ ಜಾಡಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳೋಣ. ಈಗ ಒಗ್ಗರಣೆಗೆ ಎಣ್ಣೆ ಹಾಕಾದ ಮೇಲೆ ಸಾಸಿವೆ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಇದು ಫ್ರೈ ಆಗಿ ಕೆಂಪು ಬಣ್ಣ ಬಂದ ಮೇಲೆ ಸ್ವಲ್ಪ ಅರಿಶಿಣ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ತೊಳೆದು ಇಟ್ಟಿರುವ ಹಾಗಲಕಾಯಿಯನ್ನು ಹಾಕಿಕೊಂಡು ಫ್ರೈ ಮಾಡೋಣ. ಒಗ್ಗರಣೆಯಲ್ಲೇ ಹಾಗಲಕಾಯಿ ಫ್ರೈ ಆಗಬೇಕು, ಆಗ ಕೈ ಅಂಶವೆಲ್ಲ ಹೋಗುತ್ತದೆ. ನೀಟಾಗಿ ಫ್ರೈ ಆಗಲಿ. ನೋಡಿ, ಈಗ ತರಿತರಿಯಾಗಿ ರುಬ್ಬಿಕೊಂಡು ಬಂದಿರುವುದನ್ನು ಇಟ್ಟುಕೊಳ್ಳೋಣ. ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈ ರೀತಿ ಎಲ್ಲವನ್ನು ಒಗ್ಗರಣೆಯಲ್ಲಿ ಬೆಂದ ಮೇಲೆ ಹಾಗಲಕಾಯಿಗೆ ಪುಡಿ ಮಾಡಿರುವ ಪೌಡರನ್ನು ಎಲ್ಲವನ್ನು ಹಾಕಿ ಹುರಿದಿರು ಪುಡಿ ಮಾಡಿರುವುದನ್ನು ಹಾಕಿ ಹುಣಸೆ ರಸವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಟ್ಟೆ ಮುಚ್ಚಿ 1 ನಿಮಿಷದ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದರೆ ಒಂದು ಸ್ವಲ್ಪನೂ ಕಹಿ ಇರೋದಿಲ್ಲ. ಹಾಗಲಕಾಯಿ ತುಂಬ ರುಚಿಕರವಾಗಿರ್ತದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಈಗ ಚೆನ್ನಾಗಿ ಕುದ್ದಿ ಬೆಂದು ರೆಡಿಯಾಗಿದೆ ಹಾಗಲಕಾಯಿ ಗೊಜ್ಜು ಪಲ್ಯ, ಏನಂತನಾದರೂ ಕರಿಬೋದು ನಾವು. ತುಂಬ ಚೆನ್ನಾಗಿರ್ತದೆ. ನೋಡಿ, ಚಪಾತಿ ರೆಡಿ ಆಗ್ತಾಯಿದೆ. ಚಪಾತಿಗೆ ಹಾಕಿಕೊಂಡು ಹಾಗಲಕಾಯಿ ಗೊಜ್ಜನ್ನು ಸವಿದರೆ ತುಂಬ ರುಚಿಕರವಾಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪನೂ ಕಹಿ ಇರದೆ ಹಾಗಲಕಾಯಿ ಗೊಜ್ಜು ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪಲ್ಯನಾದರೂ ಪಲ್ಯ ಇಲ್ಲ ಗೊಜ್ಜು ಯಾವ ಥರನಾದರೂ ನಾವು ಹೇಳಿಕೊಳ್ಳಬಹುದು. ಆದರೆ ತುಂಬ ರುಚಿಕರವಾಗಿರುತ್ತದೆ ಇದು ಗೊಜ್ಜು. ನೋಡಿ, ಚಪಾತಿಗೂ ಹಾಗಲಕಾಯಿ ಗೊಜ್ಜಿಗೂ ಸೂಪರ್ ಕಾಂಬಿನೇಷನ್.